ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ಈಗ ನಾವು ಹೇಳೋಕೆ ಹೊರಟಿರೋದು ಒಂದು ಉಗ್ರ ಸಂಘಟನೆಯ ಬಗ್ಗೆ. ದೇಶದಲ್ಲಿ ರಕ್ತ ಹರಿಸೋಕೆ ನೂರಾರು ಉಗ್ರ ಸಂಘಟನೆಗಳಿವೆ. ಆ ರಕ್ತ ಪಿಪಾಸುಗಳ ಸಂಘಕ್ಕೆ ಒಂದು ಹೊಸ ವಿಂಗ್ ಸೇರ್ಪಡೆಯಾಗಿದೆ. ಅದರ ಹೆಸರು ಬುಲೆಟ್ 313. ಏನಿದು ಬುಲೆಟ್ 313? ಈ ಹೊಸ ಸಂಘಟನೆ ಹೆಸರು ಕೇಳಿದಾಗ ಪ್ರತಿಯೊಬ್ಬರ ಮನಸ್ಸಲ್ಲೂ ಮೂಡಿದ್ದ ಪ್ರಶ್ನೆ ಇದು ಒಂದು ರೀತಿಯಲ್ಲಿ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ವಿಂಗ್. ಅಂದರೆ ಬಾಂಬ್ ಸ್ಫೋಟನೇ ಇರಬಹುದು, ಆತ್ಮಹತ್ಯೆ ದಾಳಿನೇ ಇರಬಹುದು. ಈ ಬುಲೆಟ್ 313ನ ಕೆಲಸ ಪ್ಲಾನ್ ಮಾಡೋದಲ್ಲ, ಪ್ಲಾನ್ ಮಾಡೋರು ಬೇರೆ. ಇವರ ಕೆಲಸ ಆ ಪ್ಲಾನ್ ಅನ್ನ ಜಾರಿಗೆ ತರೋದು. ಒಂದು ರೀತಿ ಸುಪಾರಿ ಕಿಲ್ಲರ್ಸ್ ಇದ್ದ ಹಾಗೆ. ಮುಂಬೈ ಸರಣಿ ಸ್ಫೋಟ, 3 ಕಡೆ ಬಾಂಬ್ ಬ್ಲಾಸ್ಟ್, 19 ಸಾವು, ನೂರಾರು ಜನರಿಗೆ ಗಾಯ. ಇದೆಲ್ಲ ಆಗಿದ್ದು ಜುಲೈ 11ನೇ ತಾರೀಕು. ಘಟನೆಯಾಗಿ ವಾರವಾಯಿತು. ತನಿಖೆ ದೇಶದ ದಿಕ್ಕು ದಿಕ್ಕಿನಲ್ಲೂ ನಡೀತಾ ಇದೆ. ಕರ್ನಾಟಕದ ಲಿಂಕ್ ಭಯ ಹುಟ್ಟಿಸ್ತಾ ಇದೆ. ಮುಂಬೈ ಬ್ಲಾಸ್ಟ್ ಆಗಿದ್ದೇ ತಡ ದೇಶದ ಗುಪ್ತಚರ ಸಂಸ್ಥೆಗಳೆಲ್ಲ ಅಲರ್ಟ್ ಆಗಿ ಬಿಟ್ಟಿವೆ. ತನಿಖೆಯಲ್ಲಿ ಮಹತ್ವದ್ದು ಎನ್ನುವಂತ ಯಾವುದೇ ಪ್ರಗತಿಯನ್ನು ಇನ್ನೂ ಸಾಧಿಸಿಲ್ಲ. ಸದ್ಯಕ್ಕೆ ಸಿಗುತ್ತಿರುವುದು ದಿನಕ್ಕೊಂದು ಸ್ಟೇಟ್ಮೆಂಟ್ ಅಷ್ಟೇ. ಆದರೆ ದೇಶದ ನೆಮ್ಮದಿಗೆ ಕೊಳ್ಳಿ ಇಡುವ ಉಗ್ರರು ಎಷ್ಟು ಅಪ್ಡೇಟ್ ಆಗಿದ್ದಾರೆ ಅಂದ್ರೆ ಅವರು ಹೊಸ ಹೊಸ ರೂಪದಲ್ಲಿ ಎಂಟ್ರಿ ಕೊಡ್ತಿದ್ದಾರೆ. ಅದರ ಒಂದು ಭಾಗವೇ ಬುಲೆಟ್ 313. ಬುಲೆಟ್ 313 ಇದು ಇಂಡಿಯನ್ ಮುಜಾಹಿದೀನ್ ಹೊಸ ಗ್ರೂಪ್. ಈ ಸಂಘಟನೆಗೆ ಇತ್ತೀಚೆಗಷ್ಟೇ ಇನ್ನೂ ಜೀವಂತವಾಗಿದ್ದಾನೆ ಎಂದು ಘೋಷಿಸಲ್ಪಟ್ಟ ಅಲ್ ಖೈದಾ ಉಗ್ರ ಇಲಿಯಾಸ್ ಕಾಶ್ಮೀರಿಯ ಬ್ರಿಗೇಡ್ 313. ಬುಲೆಟ್ 313 ಅರ್ಥವೇನು? ಇದು ಸದ್ಯಕ್ಕೆ ಗೊತ್ತಾಗಿಲ್ಲ. ಆದರೆ ಈ ಸಂಘಟನೆ ಕೋಲ್ಕತ್ತಾ, ಅಹಮದಾಬಾದ್, ಸೂರತ್, ರಾಂಚಿ, ಭೋಪಾಲ್ ಮತ್ತು ಲಕ್ನೋಗಳಲ್ಲಿ ನೆಟ್ವರ್ಕ್ ಇಟ್ಕೊಂಡಿದೆ. ಈ ಉಗ್ರ ಸಂಘಟನೆ ಮುಂಬೈ, ಬೆಂಗಳೂರು, ದೆಹಲಿ, ಚೆನ್ನೈನಂಥ ನಗರಗಳಿಂದ ದೂರವಿರುವುದಕ್ಕೂ ಕಾರಣ ಇದೆ. ಅವು ದೇಶದ ಹೃದಯದಂಥ ನಗರಗಳು. ಅಲ್ಲಿ ಪೊಲೀಸ್ ವ್ಯವಸ್ಥೆ ಬಲವಾಗಿದೆ. ಹೀಗಾಗಿಯೇ ಈ ಬಾರಿ ಉಗ್ರರು ಸೆಕೆಂಡ್ ಗ್ರೇಡ್ ನಗರಗಳಲ್ಲಿ ನೆಟ್ವರ್ಕ್ ಬೆಳೆಸಿಕೊಂಡಿದ್ದಾರೆ. ಅಂದಹಾಗೆ ಈ ಬುಲೆಟ್ 313 ಲೀಡರ್ಸ್ 3 ಜನ. ಒಬ್ಬ ಸಮೀರ್, ಎರಡನೆಯವನು ಶಕೀಲ್ ಹಾಗೂ ಮೂರನೆಯವನು ಹಕೀಂ ನಿಜಾಮುದ್ದೀನ್. ಈ ಸಂಘಟನೆ ಸ್ಥಾಪನೆಯಾಗಿದ್ದು ಒಂದು ಮೂಲದ ಪ್ರಕಾರ ಕಳೆದ ವರ್ಷ. ಇದು ಇಂಡಿಯನ್ ಮುಜಾಹಿದೀನ್ ಅರ್ಥಾತ್ ಐಎಂನ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ವಿಂಗ್. ಇವರಲ್ಲಿ ಸಮೀರ್ ಸುಮಾರು 30ರಿಂದ 35 ವರ್ಷ ವಯಸ್ಸಿನ ವ್ಯಕ್ತಿ. ಇವನು ಮುಂಬೈನ ಅಂಧೇರಿ ನಿವಾಸಿ. ಎರಡನೆಯವನು ಶಕೀಲ್. ಇವನಿಗೆ ಸುಮಾರು 40 ವರ್ಷ ವಯಸ್ಸು. ಇವನು ಮಾಜಿ ಪೈಲಟ್. ಇಂಡೋನೇಷ್ಯಾ ಮತ್ತು ಡೆಲ್ಲಿಯ ಮದರಾಸಗಳಲ್ಲಿ ತರಬೇತಿ ಪಡೆದಿದ್ದಾನೆ. ಮೂರನೆಯವನು ಹಕೀಂ ನಿಜಾಮುದ್ದೀನ್. ಮೊದಲು ಸಾಂತಾಕ್ರೂಜ್ ನಿವಾಸಿಯಾಗಿದ್ದ. ಈಗಲೂ ಮುಂಬೈನಲ್ಲೇ ಇದ್ದಾನೆ. ಆದರೆ ಪಕ್ಕಾ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ. ಈ ಮೂವರ ಬಗ್ಗೆ ಇಷ್ಟು ಡೀಟೇಲ್ಸ್ ಇದ್ರೂ ಯಾರೊಬ್ಬರ ಫೋಟೋ ಕೂಡ ಸಿಕ್ಕಿಲ್ಲ. ಅಂದಹಾಗೆ ಈ ಬುಲೆಟ್ 313 ಸಂಘಟನೆ ರಚನೆಯಾಗೋಕೆ ಕಾರಣವೂ ಇದೆ. ಅಹಮದಾಬಾದ್ ಮತ್ತು ಸೂರತ್ ಸ್ಫೋಟಗಳ ನಂತರ ದೇಶಾದ್ಯಂತ 75 ಮುಜಾಹಿದೀನ್ಗಳನ್ನು ಅರೆಸ್ಟ್ ಮಾಡಲಾಯಿತು. ಆಗ ಭಾರತದ ತನಿಖಾ ಸಂಸ್ಥೆಗಳ ದಿಕ್ಕು ತಪ್ಪಿಸಲು ರೂಪುಗೊಂಡ ವಿಂಗ್ ಈ ಬುಲೆಟ್ 313.
ಎಲ್ಲ ಉಗ್ರ ಸಂಘಟನೆಗಳಿಗೂ ಮೂಲನೆಲೆ ಪಾಕಿಸ್ತಾನ. ಆದರೆ ಈ ಸಂಘಟನೆಗೆ ಸ್ಪಷ್ಟ ರೂಪ ಸಿಕ್ಕಿದ್ದು ಪಾಕಿಸ್ತಾನದಲ್ಲೇ ಆದರೂ ಇದರ ಸೆಂಟರ್ ಪಾಯಿಂಟ್ ಪಾಕಿಸ್ತಾನ ಅಲ್ಲ, ಇದು ಬಾಂಗ್ಲಾದೇಶದಿಂದ ಕಾರ್ಯನಿರ್ವಹಿಸ್ತಾ ಇದೆ. ಈ ಬುಲೆಟ್ 313ಗೆ ಲಷ್ಕರ್ ಎ ತೊಯ್ಬಾ, ಇಂಡಿಯನ್ ಮುಜಾಹಿದೀನ್ ಮತ್ತು ಹರ್ಕತ್ ಉಲ್ ಮುಜಾಹಿದೀನ್ ಸಂಘಟನೆಗಳಿಂದ ಸಪೋರ್ಟ್ ಇದೆ. ಹಣ ಮತ್ತು ಆಯುಧ ಸರಬರಾಜು ಮಾಡುತ್ತಿರೋದು ಇದೇ ಉಗ್ರ ಸಂಘಟನೆಗಳು. ತರಬೇತಿ ನೀಡುವ ಜವಾಬ್ದಾರಿಯನ್ನ ಹರ್ಕತ್ ಉಲ್ ಮುಜಾಹಿದೀನ್ ಹೊತ್ತುಕೊಂಡಿದೆ. ಆದರೆ ಈ ಸಂಘಟನೆಗೆ ಪಾಕಿಸ್ತಾನದ ಮಿಲಿಟರಿ ಅಥವಾ ಐಎಸ್ಐನ ಕೃಪಾಕಟಾಕ್ಷ ಇಲ್ಲ. ಕಾರಣ ಈ ಬುಲೆಟ್ 313 ಇನ್ನೂ ಭಾರತದಲ್ಲಿ ಅಷ್ಟು ದೊಡ್ಡ ಮಟ್ಟದ ಸ್ಫೋಟವನ್ನಾಗಲಿ ದಾಳಿಯನ್ನಾಗಲಿ ನಡೆಸಿಲ್ಲ. ಒಂದು ಭಯಂಕರ ದಾಳಿ ನಡೆಸಿದರೆ ಈ ಸಂಘಟನೆಗೆ ಐಎಸ್ಐ ಕೃಪಾಕಟಾಕ್ಷ ಸಿಕ್ಕುವುದು ಕಷ್ಟವಲ್ಲ. ಶಿಫಾರಸು ಮಾಡಲು ಲಷ್ಕರ್, ಅಲ್ ಖೈದಾ, ಇಂಡಿಯನ್ ಮುಜಾಹಿದೀನ್ ಸಂಘಟನೆಗಳೆಲ್ಲ ಇವೆ. ಈಗ ನಡೆದಿರುವ ಮುಂಬೈ ಸ್ಫೋಟದಲ್ಲಿ ಈ ಸಂಘಟನೆಯ ಕೈವಾಡವೂ ಇದೆ ಎನ್ನಲಾಗುತ್ತಿದೆ. ಇದರಿಂದಾಗಿ ಬುಲೆಟ್ 313ಗೆ ಪಾಕ್ ಸೇನಾಪಡೆ ಮತ್ತು ಐಎಸ್ಐ ಬೆಂಬಲ ಸಿಕ್ಕುವ ಆತಂಕವೂ ಇದೆ. ಅಂದ ಹಾಗೆ ಈ ಸಂಘಟನೆಯ ಚಿತ್ರಣದ ಸುಳಿವು ಸಿಕ್ಕಿದ್ದು 2010ರಲ್ಲಿ. ಆಗ ಅಲ್ಲಿ ಅರೆಸ್ಟ್ ಆಗಿದ್ದ ಉಗ್ರನೊಬ್ಬನನ್ನ ಇಂಟರಾಗೇಷನ್ ಮಾಡಿದಾಗ ಆತನ ಬಾಯಿಯಲ್ಲಿ ಈ ಹೊಸ ಶಬ್ದ ಕೇಳಿಬಂತು. ಅದು ಬುಲೆಟ್ 313. ಈ ಉಗ್ರರ ಪ್ಲಾನ್ ಮತ್ತು ಎಕ್ಸಿಕ್ಯೂಷನ್ ತುಂಬಾನೇ ಚೇಂಜ್ ಆಗಿದೆ. ಈಗ ಉಗ್ರರು ಮೊಬೈಲ್ ಅನ್ನ ಬಳಸ್ತಾ ಇಲ್ಲ. ಯಾಕೆ ಅನ್ನೋದನ್ನ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.